ನಾವು ಆರ್ ಸಿ ಬಿ ಅಂತ ಬಂದಾಗ ಕೆಲವರು ಹೇಳ್ತಿರ್ತಾರೆ ಐ ಪಿ ಎಲ್ ಒಂದು ಟೂರ್ನಿ ಆಗಬಹುದು, ಆರ್ ಸಿ ಬಿ ಇಸ್ ಎನ್ ಎಮೋಷನ್ ಅಂತ ಹೇಳಿ. ಒಂದು ಭಾವುಕತೆ ಇರುತ್ತೆ ಆರ್ ಸಿ ಬಿ ಜೊತೆಗೆ. ಅದು ಬರೀ ಒಂದು ಟೂರ್ನಮೆಂಟ್ ಅಲ್ಲ, ಐ ಪಿ ಎಲ್ ಎಲ್ಲ ಒಂದು ಟೂರ್ನಮೆಂಟ್ ಅಂತ ನೀವು ಕರ್ಕೊಳ್ಳಿ, ಆದರೆ ಆರ್ ಸಿ ಬಿ ಅನ್ನೋದೇ ಒಂದು ಭಾವನಾತ್ಮಕ ವಿಚಾರ ಅಂತ ಕೂಡ ಅನೇಕರು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಆರ್ ಸಿ ಬಿ ಅಂದರೆ ಅದೊಂದು ಫೀಲಿಂಗ್ ಇಟ್ಕೊಂಡು ಕಾಯ್ತಾನೇ ಇದ್ದಾರೆ. 18ನೇ ವರ್ಷ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18. ಹಾಗಾಗಿ ನಮಗೆ ಈ ಬಾರಿ ಕಪ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇಂಥೆಲ್ಲ ನಿರೀಕ್ಷೆಗಳು ಇದೆ. ಘಟಾನುಘಟಿ ತಂಡಗಳೇ ಆಲ್ರೆಡಿ ಮನೆಗೆ ಹೋಗಿ ಆಯಿತು. ಸಿ ಎಸ್ ಕೆನೂ ಇಲ್ಲ, ಈ ಕಡೆ ಎಸ್ ಆರ್ ಎಚ್ ಅಂದರೆ ನಾವು ಸನ್ರೈಸರ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಏನು ಟೀಮ್ ಅದು, ಏನು ಕಥೆ, ವಿಶ್ವದ ಬಲಾಢ್ಯ ಬ್ಯಾಟ್ಸ್ಮನ್ಗಳೆಲ್ಲ ಒಂದೇ ಕಡೆ ಹಾಕಿದ್ದಾರೆ ಅನ್ನೋಂಥ ತಂಡ. ಆದರೆ ಈ ಬಾರಿ ಅವ್ರಿಗೆ ನಸೀಬು, ಅದೃಷ್ಟ ನೆಟ್ಟಿಗಿರಲಿಲ್ಲ. ಮುಂಬೈ ಇಂಡಿಯನ್ಸ್ ಕೂಡ ಅಷ್ಟೇ ಸಾಕಷ್ಟು ಟ್ರೋಫಿಗಳನ್ನ ಗೆದ್ದಿರ್ತಕ್ಕಂಥ ತಂಡ. ಈ ಬಾರಿ ಇನ್ನೇನು ಪಂಜಾಬನ್ನು ಮಣಿಸಿ ಅವರೇ ಫೈನಲ್ಗೆ ಬಂದುಬಿಡ್ತಾರೆ ಅಂತ ಇತ್ತು. ಆದರೆ ಶ್ರೇಯಸ್ ಅಯ್ಯರ್ ಎದ್ದು ನಿಂತರು. ನಾನು ಇವರಿಗೆ ಬ್ಯಾರಿಕೇಡ್ ಹಾಕ್ತೀನಿ, ಇವರು ಓಟಕ್ಕೆ ನಾನು ಬ್ರೇಕ್ ಹಾಕ್ತೀನಿ ಅಂತ ಹೇಳಿ ಶ್ರೇಯಸ್ ಅಯ್ಯರ್ ನಿಂತ್ಕೊಂಡಿದ್ದರು. ಆ ಪ್ರಕಾರವಾಗಿ ಇದೀಗ ಶ್ರೇಯಸ್ ಅಯ್ಯರ್ ಅರ್ಹ ರೀತಿಯಲ್ಲಿಯೇ ಫೈನಲ್ಗೆ ಆ ತಂಡ ಎಂಟ್ರಿ ಕೊಟ್ಟಿದೆ. ಮ್ಯಾಚ್ ಅಂತೂ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ ನಾವು ಫಿಲ್ ಸಾಲ್ಟನ್ನು ಕಳ್ಕೊಂಡಿದ್ದೀವಿ ಆಲ್ರೆಡಿ. ಅಂದರೆ ಆರ್ ಸಿ ಬಿ ತಂಡ ಫಿಲ್ ಸಾಲ್ಟನ್ನು ಕಳ್ಕೊಂಡಿದ್ರು ಕೂಡ ಸಿಕ್ಸರ್ ಅಥವಾ ಬೌಂಡ್ರಿಗಳ ಸುರಿಮಳೆಗೇನು ಕಡಿಮೆ ಇಲ್ಲ ಅಂತ ಹೇಳಿ ಅಭಿಮಾನಿಗಳದನ್ನು ಇಲ್ಲಿ ಒಂದು ಕಡೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ವಿ ನಾವು, ಅಹಮದಾಬಾದ್ನ ಈ ಗ್ರೌಂಡ್ ಆರ್ ಸಿ ಬಿ ಪಾಲಿಗೆ ಒಂದು ಕಡೆ ಹೊರ ಆಗಿಬಿಡಲಿ. ಅಂದರೆ ಇಲ್ಲಿ ನೋಡಿ, ವಿನ್ನಿಂಗ್ ಚಾನ್ಸಸ್ ಎಸ್ಟಿಮೇಷನ್ ಅಂತ ಬಂದಾಗ ಕೆಲವರು ಕೇಳ್ತಾರಪ್ಪ ಎಷ್ಟು % ಚಾನ್ಸ್ ಇದೆ ಆರ್ ಸಿ ಬಿ ಗೆಲ್ಲುವಂಥ ಚಾನ್ಸಸ್ಸು, ಏನು ಕತೆ ಅಂತ ಕೇಳಿದಾಗ ಕೆಲವರು ಹೇಳ್ತಾರೆ ಆರ್ ಸಿ ಬಿ ಬಗ್ಗೆ 55 to 60% ಚಾನ್ಸ್ ಆರ್ ಸಿ ಬಿ ಗೆಲ್ಲುವ ಕಡೆಗೆ ಇದೆ ಅಂಥೇಳಿ. ಈ ಒಂದು ಮೊಮೆಂಟಮ್ ನೋಡಿಕೊಂಡಾಗ, ಈ ಒಂದು ಓಟವನ್ನು, ನಾಗಾಲೋಟವನ್ನು ನೋಡಿಕೊಂಡಾಗ ಆರ್ ಸಿ ಬಿಗೆ ಆ ಸಾಧ್ಯತೆ ಜಾಸ್ತಿ ಇದೆ ಅಂತ ಕೆಲವು ಕ್ರಿಕೆಟ್ ಪಂಡಿತರು ಅಭಿಪ್ರಾಯವನ್ನು ಇಲ್ಲಿ ಪಡ್ತಾ ಇದ್ದಾರೆ. ರೀಸೆಂಟ್ ಹೆಡ್ ಟು ಹೆಡ್ ಸಕ್ಸಸ್ಸನ್ನು ಗಮನಿಸ್ಕೊಂಡಾಗ ಪಂಜಾಬ್ಗೆ ಅಂತ ಬಂದಾಗ 40 to 45% ರೇಷಿಯೋನಲ್ಲಿ ಪಂಜಾಬ್ ತಂಡದ ಗೆಲುವು ನಿರ್ಧಾರ ಆಗಬಹುದು. ಅಂದರೆ ಬೆಂಗಳೂರಿಗೆ ಹೋಲಿಸ್ಕೊಂಡಾಗ ಪಂಜಾಬ್ನ ಗೆಲುವಿನ ಸಾಧ್ಯತೆಗಳು ಕಡಿಮೆ ಅಂತೇಳಿ ಈ ಪ್ರಿಡಿಕ್ಷನ್ ಮಾತಾಡ್ತಾ ಇರೋದು. ಈಗ ಒಂದು ರೆಸಿಲಿಯನ್ಸ್ ಒಂದು ಬೌಲಿಂಗ್ ಅಟ್ಯಾಕ್ ಅವ್ರ ಕಡೆ ಇರುತ್ತೆ. ಜೊತೆಗೆ ಕ್ವಾಲಿಫೈಯರ್ 1 ಕೊಲ್ಯಾಪ್ಸ್ ಆದಮೇಲೆ, ಕ್ವಾಲಿಫೈಯರ್ 1 ಅವ್ರಿಗೆ ಕೈ ಕೊಟ್ಟ ಮೇಲೆ, ಸೋತುಪಟ್ಟ ಮೇಲೆ ಆ ಜಿದ್ದು ಅಥವಾ ಸೋಲಿನಿಂದ ಕಲಿತಿರ್ತಕ್ಕಂಥ ಪಾಠಗಳು ಅದೆಲ್ಲದರಿಂದ ಕೂಡ ಅವರು ಎದ್ದು ಬಂದಿರ್ತಾರೆ. ಆ ಮೂಲಕವಾಗಿ ಇವರು ಆರ್ ಸಿ ಬಿ ಜೊತೆಗೆ ಕಣಕ್ಕೆ ಧುಮುಕ್ತಾರೆ. ಹಾಗಾಗಿ ಅವ್ರಿಗೊಂದು ಅಂಥ ಚಾನ್ಸಸ್ ಕೂಡ ಇದೆ ಅಂಥೇಳಿ ಒಂದು ಪ್ರಿಡಿಕ್ಷನ್ಸ್ ಹೇಳ್ತಾ ಇದೆ. ಇಲ್ಲಿ ಪಿಚ್ ಕಂಡೀಷನ್ ಅಂತ ಬಂದಾಗ ನೋಡಿ, ನರೇಂದ್ರ ಮೋದಿ ಸ್ಟೇಡಿಯಂ ಒಂದು ಮಿಕ್ಸ್ಡ್ ಸಾಯಿಲ್ಸ್ ಪಿಚ್, ಅದು ಮಿಶ್ರ ಮಣ್ಣುಗಳ ಪಿಚ್, ಅದು ಸೆಂಟ್ರ್ ಪಿಚ್ನಲ್ಲಿ ಆಡಿಸ್ತಾರೆ. ಅದನ್ನು 470 ರನ್ ಬಂದಿರೋದು ಹಿಂದಿನ ಒಂದು ಮ್ಯಾಚಲ್ಲಿ, ಪಿ ಬಿ ಕೆ ಎಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚಲ್ಲಿ. ಜಿ ಟಿ ವರ್ಸಸ್ ಪಿ ಬಿ ಕೆ ಎಸ್ ಇತ್ತಲ್ಲ, 470 ರನ್ನುಗಳನ್ನು ಕಂಡಂತಹ ಪಿಚ್ ಅದು. ಹಾಗಾಗಿ ರನ್ಗಳಿಗೆ ಬರ ಇಲ್ಲ, ಸರಿಯಾಗಿ ಬ್ಯಾಟ್ಸ್ಮನ್ಗಳದನ್ನು ಬಳಸಿಕೊಂಡ್ರೆ ರನ್ಗಳಿಗೆ ಬರ ಇರಲ್ಲ ಅಂಥೇಳಿ ಒಂದೊಂದು ಹೈ ಸ್ಕೋರಿಂಗ್ ಗೇಮ್ ಕೂಡ ಇದಾಗಬಹುದು ಅಂತ ಅಲ್ಲಿ ಅನೇಕರು ಮಾತಾಡ್ತಾ ಇದ್ದಾರೆ. ಏನು 250, 230, 240 ಅಷ್ಟು ಸ್ಕೋರ್ ಬರಬಹುದು ಆರ್ ಸಿ ಬಿ ಕಡೆಯಿಂದ. ಒಂದು 20 ರನ್ನಲ್ಲಿ ಆರ್ ಸಿ ಬಿ ಪಂಜಾಬನ್ನು ಮಣಿಸುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಆರ್ ಸಿ ಬಿಯ ಅಗ್ರೆಸಿವ್ ಬ್ಯಾಟಿಂಗ್ಗೆ ಈ ಪಿಚ್ ಕೂಡ ತಾಳಮೇಳ ಸರಿ ಹೋಗುತ್ತೆ ಅಂತ ಕೆಲವರ ಅಂದಾಜಿದೆ. ಇಲ್ಲಿ ಅಕಸ್ಮಾತ್ ಮಳೆ ಎಲ್ಲೂ ತೊಂದರೆ ಕೊಡದೇ ಇದ್ದರೆ ನಮಗೆ ಗೆಲ್ಲುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಒಂದು ಪ್ರಿಡಿಕ್ಷನ್ ಇದೆ ಇಲ್ಲಿ. ಸೊ ಹೆಡ್ ಟು ಹೆಡ್ ಅಂತ ಬಂದಾಗ 18 ಗೆಲುವು 18 ಸೋಲುಗಳನ್ನು ಈಕ್ವಲ್ ಆಗಿ ಎರಡು ತಂಡಗಳು ಇಲ್ಲಿ ನೋಡಿರುವಂಥ ಒಂದು ಸಾಧ್ಯತೆ ಇದೆ ಇಲ್ಲಿ. ಅಂದರೆ ನೋಡಿದ್ದಾರೆ ಅವರು ಅಂಥೇಳಿ. ಮತ್ತು ಲಾಸ್ಟ್ 6 ಗೇಮ್ಗಳಲ್ಲಿ 5 ಗೇಮನ್ನು ಗೆದ್ದಿರೋದು ಆರ್ ಸಿ ಬಿ. ಆ ಕಾರಣದಿಂದ ಆರ್ ಸಿ ಬಿಯ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ನೋಡಿದ್ರೆ ನಾವು ಈ ಪಂದ್ಯಕ್ಕೆ ಕ್ರಿಸ್ ಗೇಲ್ ಮತ್ತು ಎಬಿ ಡಿ ವಿಲಿಯರ್ಸ್, ಈ ಎಬಿ ಡಿ ವಿಲಿಯರ್ಸ್ ಹೆಸರು ಹೇಳಿ ನೀವು ಅಥವಾ ಕ್ರಿಸ್ ಗೇಲ್ ಅಂತ ಹೆಸರು ಹೇಳಿ, ಇಬ್ಬರೂ ಆಟಗಾರ ವಿಶೇಷತೆ ಏನು ಅಂತ ಹೇಳಿದ್ರೆ ಆರ್ ಸಿ ಬಿಗೋಸ್ಕರ ಅವರ ಒಂದು ಕ್ರಿಕೆಟ್ ಜೀವನದಲ್ಲಿ ಏನೆಲ್ಲ ಮ್ಯಾಕ್ಸಿಮಮನ್ನು ಕೊಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಇಬ್ಬರು ಆಟಗಾರರು ಕೊಟ್ಬಿಟ್ಟಿದ್ದಾರೆ. ಎಬಿ ಡಿ ಅಂತೂ ನೆಕ್ಸ್ಟ್ ಲೆವೆಲ್ ಅದು. ಕ್ರಿಸ್ ಗೇಲ್ ಕೂಡ ಅಷ್ಟೇ, ಒಬ್ಬೊಬ್ಬ ಮನುಷ್ಯನೇ 175 ಅಜೇಯ ಕ್ರಿಸ್ ಗೇಲ್ ಸ್ಕೋರ್ ಅಂದರೆ ಸುಮ್ಮನೆ ಅಲ್ಲ. ಒಂದು T20 ಮ್ಯಾಚಲ್ಲೆಲ್ಲ 175 ಸ್ಕೋರ್ ಮಾಡೋದಿದೆಯಲ್ಲ, ಹುಡುಗಾಟದ ಆಟ ಅಲ್ಲ ಅದು. ಅದೇ ರೀತಿಯಲ್ಲಿ ಈ ಕಡೆ ಚೆಕ್ ಮಾಡಿ ಎಬಿ ಡಿ ವಿಲಿಯರ್ಸ್ ಕೂಡ ಹೌದು. ಎಬಿ ಡಿ ವಿಲಿಯರ್ಸ್ ಮಿಸ್ಟರ್ 360 ಡಿಗ್ರಿ. ಸೂರ್ಯಕುಮಾರ್ ಯಾದವ್ ಆನಂತರ ಅದನ್ನೆಲ್ಲ ಆ ಥರ ಕೆಲವು ಶಾಟ್ಸನ್ನು ಹೊಡಿತಾರೆ. ಆದರೆ ಎ ಬಿ ಡಿ ಬಂದಾಗ ಅದೇ ಫಸ್ಟು. ಈಗ ಮೈಕಲ್ ಜಾಕ್ಸನ್ ಥರ ಅನೇಕರು ಮೂನ್ ವಾಕ್ ಮಾಡಬಹುದು, ಫಸ್ಟ್ ಆ ಥರ ಯಾರು ಮಾಡ್ದ ಆ ಮನುಷ್ಯ ಇಂಪಾರ್ಟೆಂಟ್ ಆಗ್ತಾನೆ. ಮೈಕಲ್ ಜಾಕ್ಸನ್ ಮೂನ್ ವಾಕ್ನ ಅನೇಕರು ಕಾಪಿ ಮಾಡಬಹುದು ಇವತ್ತು. ಫಸ್ಟ್ ಮಾಡಿದ್ನಲ್ಲ, ಫಸ್ಟ್ ಆ ಮನುಷ್ಯ ಸ್ಟೆಪ್ ಮಾಡಿದಾಗ ಎಷ್ಟೋ ಹೊತ್ತಿನವರೆಗೂ ಈ ಥರ ಒಂದು ಸ್ಟೆಪ್ ಮಾಡಿದೆ, ನಾನು ಇನ್ವೆಂಟ್ ಮಾಡಿದೆ ಅಂತಲೇ ಆ ಮನುಷ್ಯನಿಗೆ ಗೊತ್ತಿರಲಿಲ್ವಂತೆ ಮೈಕಲ್ ಜಾಕ್ಸನ್ಗೆ. ಅದೇ ರೀತಿ ಎ ಬಿ ಡಿ ವಿಲಿಯರ್ಸ್
ನಿಮ್ಗೆ ಯಾವ ಆ್ಯಂಗಲಲ್ಲಿ ಸ್ಟೇಡಿಯಂನ 360 ಡಿಗ್ರಿಗೆ ಹೊಡಿಬೇಕು ಅಂತೇಳಿ ಮೊದಲೇ ಡಿಸೈಡ್ ಆಗಿದ್ದಂಥ ಒಬ್ಬ ಅದ್ಭುತ ಆಟಗಾರ ಅಂತ ಇಬ್ಬರು ಆಟಗಾರರ ಹಾಜರಾತಿ ಇವತ್ತು ಈ ಸ್ಟೇಡಿಯಂನಲ್ಲಿ ಇರುತ್ತೆ ಅಂತೇಳಿ ಅದು ಕೂಡ ಒಂದು ವಿಶೇಷ ನ್ಯೂಸ್ ಇದು. 2011ರಿಂದ 2021ರವರೆಗೆ ಆಡಿದಂಥ ಆಟಗಾರ ಡಿವಿಲಿಯರ್ಸ್. ಇದರಲ್ಲಿ 157 ಮ್ಯಾಚ್ಗಳು ಬರ್ತವೆ, 4522 ರನ್ಗಳು ಐ ಬಿ ಡಿ ವಿಲಿಯರ್ಸು, 41.10 ಆವರೇಜ್ ಐ ಬಿ ಡಿ ವಿಲಿಯರ್ಸ್ದು. ಸ್ಟ್ರೈಕ್ ರೇಟ್ ಚೆಕ್ ಮಾಡಿಕೊಂಡಾಗ 158.33, 2 ಸೆಂಚುರಿ ಬಂದಿದೆ, ಒಂದು 37 50ಗಳನ್ನು ಇದೇ ವ್ಯಕ್ತಿ ಬಾರಿಸ್ತಿರೋದು. ಕ್ರಿಸ್ ಗೇಲ್ ಅಂತ ಬಂದಾಗ 2011ನಿಂದ 2017ವರೆಗೂ ಆರ್ ಸಿ ಬಿ ಪರ ಆಡಿದ್ದು 3240 ರನ್ಗಳನ್ನು ಆರ್ ಸಿ ಬಿ ಟಿ ಶರ್ಟ್ ಹಾಕ್ಕೊಂಡೇ ಹೊಡೆದಿರೋದು ಕ್ರಿಸ್ ಗೇಲ್. 91 ಮ್ಯಾಚನ್ನು ಆಡಿರೋದಿಲ್ಲಿ, ಒಂದು 5 ಸೆಂಚುರಿ ಇದೆ, 175 ನಾಟ್ಔಟ್ ಅಂತ ಒಂದು ಸ್ಕೋರ್ ಇದೆ ಇಲ್ಲಿ. ಇದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಆಟ. ಹಾಗಾಗಿ ಕ್ರಿಸ್ ಗೇಲ್ನ ಉಪಸ್ಥಿತಿ ಇದೆಯಲ್ಲ ಇವತ್ತು, ಇದು ಕೂಡ ಸಾಕಷ್ಟು ಬೂಸ್ಟ್ ಮಾಡಲಿದೆ ಆರ್ ಸಿ ಬಿ ತಂಡವನ್ನು ಅಂತ ಹೇಳಿ.